ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ. ಸೊ ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ. ಆ್ಯಂಡ್ ನಮ್ಮನೇಲಿ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ಲು. ಒಂದು ಫಾದರ್ ಆಗಿ ಇವರು ಮನೇಲಿ ಏನು ಮಾಡ್ತಾ ಇದ್ದೀರಾ? ಸ್ಯಾಂಡ್ವಿಚಾ ಬರ್ಗರಾ? ಕರೆಕ್ಟಾಗಿ ಹೇಳಿ. ಮಾಡಿದ್ಮೇಲೆ ಗೊತ್ತಾಗತ್ತದ ಏನು ಅಂತ. ನಿಮ್ಗೆ ಐಡಿಯಾ ಇಲ್ವಾ ಏನ್ ಮಾಡ್ತಾ ಇದ್ದೀರಾ ಅಂತ? ಸೊ ಬರ್ಗರ್ ಸ್ಯಾಂಡ್ವಿಚ್ ಎರಡು ಅಂತೆ. ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಅದೇ, ನೋಡೋಣ ಏನೇನ್ ಹಾಕಿ ಹೆಂಗ್ ಮಾಡ್ತಾರೆ. ಆ ಬರ್ಗರ್ ತಿಂದು ನಾವೆಲ್ಲ ಚೆನ್ನಾಗಿರ್ತೀವ ಇಲ್ವಾ ಅಂತ. ಚೆನ್ನಾಗಿರ್ತೀವ ಗ್ಯಾರಂಟಿನಾ ಅಂತ ಭಾವಿಸಿದೀನಿ, ನೋಡೋಣ ಅಂತ ಭಾವಿಸಿದೀವಿ. ಫಸ್ಟ್ ಹಂಗಾರೆ ಇವ್ರಿಗೆ ತಿಂತೀನಿ ಬರ್ಗರ್ನ, ಆಮೇಲೆ ನಾವು ತಿಂತೀವಿ. ಇವ್ರು ಚೆನ್ನಾಗಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ತಿಂತೀವಿ. ಪ್ರಿಪ್ರೇಷನ್ ಆನಿಯನ್, ಸೌತೆಕಾಯಿ, ಎಲೆಕೋಸ್, ಆಮೇಲೆ ಟೊಮ್ಯಾಟೊ. ಏನ್ ಮಾಡ್ಬೇಕಕ್ಕ? ಬರ್ಗರ್ ಅದು ಯಾವ ತರ ಶೇಪ್ ಅಲ್ಲಿ ಬರುತ್ತೋ ಆ ತರ. ಬರ್ಗರ್ ಅಂದ್ರೆ ಬರ್ಗರ್. ಪಾವ್ ಬಾಜಿದಲ್ಲ ಅದು ಬರ್ಗರ್ ಬನ್ನು. ಹೊಡಿಯಕ್ಕೆ ಐತಲ್ಲ ಹೋಗೋದು. ನಮ್ಮಮ್ಮ ಇವಾಗ ಮೊಟ್ಟೆ ಬಿಡ್ತಾರೆ. 2 1 2 3 ಎಡ್ಸ್ಕೊಂಡು ಇವಾಗ ಇದಕ್ಕೆ ಸಾಕಮ್ಮ. ಉಕ್ಕ ಸಿಗಲ್ಲ ಮಾಡ್ತೀನಿ. ತುಂಬ ಖಾರ ಇರುತ್ತೆ. ಅನ್ಸಿಟ್ಟಿದ್ದೇನೆ ಹಂಗ ಬರ್ತಂತ ಒಂದು ಮಾತಾಡ ನಾನು ಕರಿತೀನಿ. ಇನ್ನೊಂದು ಅನ್ಸಿಲ್ಲ, ನಾ ಕಡೆ ಬೆಟ್ಟು ಮಾತಾಡ್ತೀನಿ. ಕರಿತೀನಿ ಕಾಲೇ ಕರೆ ಕರಿತೀನಿ. ಇಕ್ಕಿನ ಎರಡು ಕರೆ ಅಂತ ಅದು ಮಿಕ್ಸ್ ಮಾಡಿ ಬರೋದು ಚೆನ್ನಾಗಿರಲ್ಲ, ಬ್ರೆಡ್ ಚೆನ್ನಾಗಿ ಬರಲ್ಲ. ಆಮ್ಲೆಟ್ ಅನ್ನು ಮಾಡೋದು ನಾವು ಬ್ರೆಡ್ ಹಾಕೋದು. ಆಮ್ಲೆಟ್ ಮಾಮೂಲಿ ಆಮ್ಲೆಟ್ ಮಾಡೋದು. ಆ ಮಾಮೂಲಿ ಆಮ್ಲೆಟ್ ಮಾಡೋದು ನಾನು. ತಿರ್ಸ್ಬಿಟ್ಟು ಮಾಡೋದು ಚೆನ್ನಾಗಿ ಬರಲ್ಲ. ನಾನು ಮಾಡ್ಕೊಡ್ತೀನಿ ಹೋಗಿ ಸ್ವಲ್ಪ ಸುಮ್ಮನೆ. ಅಮ್ಮ ಬರ್ತಾನೆ ಇಲ್ಲ. ಎಷ್ಟು ಹೋಗ್ತೀನಿ ರೈಸಲ್ಲಿ ಬಂದೇ ಇಲ್ಲ. ಇವಾಗ ಕಟ್ ಮಾಡಿದ್ರೆ ಹೊರಟಲ್ಲಿ ಮಮ್ಮಿ ಪಪ್ಪನ ತೋರಿಸ. ತೋರಿಸು ಪಪ್ಪನ ತೋರಿಸು. ನಾನೇ ತೋರಿಸ್ಕೊಂಡು ಅದು ತೋರಿಸು. ಹೇಳು ಯಾವಾಗ ಬರ್ಬೇಕಾ? ಹೇಳು ಅಂತ. ಹಾಯ್ ಎಲ್ಲ ಮಾಡಿದ ಇದ್ದಪ್ಪ. ಇನ್ನೊಂದ್ಸತಿ ನಾನು ಹಾಗಾಗೆಲ್ಲ ಬೇಡವಾ? ನಮ್ಮ ಪಪ್ಪ ಮಿಕ್ಸ್ ಮಾಡ್ತಾರೆ. ಮಾಡ್ತಾವ ಇದ್ದಾರೆ. ಅವ್ರೇನು ಮಿಕ್ಸ್ ಮಾಡ್ತಾರೆ. ರೈಸ್ ನೀರಾಗೋಯ್ತು ಗೈಸ್. ನಮ್ಮ ಪಪ್ಪ ಎಷ್ಟು ಸ್ಟ್ರಾಂಗ್ ಅಂದರೆ ಅಷ್ಟು ಸ್ಟ್ರಾಂಗು ಗೈಸ್. ಏನು ಮಾಡ್ತಾ ಇದ್ರೆ ಅದನ್ನ ಮಾಡ್ತಾನೆ ಇರ್ತಾರೆ. ಬಬಲ್ಸ್ ಬಂದು ಎರಡು ಹಚ್ಚಿದಾರಂತೆ. ಅಲ್ಲೊಂದು ಅಲ್ಲೊಂದು ತವ ಸಿ ಇವಾಗ ಎಕ್ಸ್ ತೋರ್ಸಮ್ಮ. ಬಟರ್ ಹಾಕ್ತಾ ಇದ್ದಾರೆ. ಇಬ್ರು ಒಂದೊಂದು ಮಾಡ್ತಿದ್ದೀರಾ? ಹೊಸ ರೀತಿಯ ಬರ್ಗರ್ ಅಲ್ಲ, ಸ್ಯಾಂಡ್ವಿಚ್ ಅಲ್ಲ, ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆಮ್ಲೆಟ್ ರೆಡಿ. ಇದು ತುಂಬಾ ದೊಡ್ಡದಾಯ್ತು. ಇರೋ ಹಂಗೆ ಹಾಕ್ಬೇಕಿತ್ತಲ್ವಾ? ಅವಾಗ ಚಿಕ್ಕ ಚಿಕ್ಕದಾಗ ಕರೆಕ್ಟಾಗಿ ಬರ್ತಾ ಇತ್ತು. ನಾನು ಅದಕ್ಕೆ ಹೇಳಿದ್ದೀನಿ ಇದನ್ನ ಡಬಲ್ ಮಾಡ್ಬಿಡು ಅಂತ. ಇವಾಗ ಏನ್ ಕೊಡ್ಲಾ? ಏನು ಫೋಲ್ಡ್ ಮಾಡ್ಕೊಡ್ಲಾ? ಕಟ್ ಮಾಡ್ತೀನಿ. ಇದ್ರಲ್ಲಿ ಫೋಲ್ಡ್ ಮಾಡಿ ಹಾಕ್ಬೇಕಿತ್ತು. ತುಂಬಾ ಚಿಕ್ಕ ಡಿಫ್ರೆಂಟ್. ಅದಕ್ ಮೇಲೆ ಏನ್ ಹಾಕಿಲ್ಲ ಸಾಲ್ಟ್ ಏನ ಆಯ್ತಲ್ಲ, ಇದಕ್ಕೆ ಹಾಕಿದಿಲ್ಲ ಸರ್. ಇನ್ನೊಂದು ಡಬಲ್ ಹಾಕು. ಎಚ್ಬಿಟ್ಟು ಕಟ್ ಮಾಡಮ್ಮ. ಹಿಂದೆ ಹೋಗ್ಬಿಟ್ಟು ಒಂಚೂರು ಹಿಡ್ಕೊ ಹಂಗೆ. ಸೊ ಫಸ್ಟ್ ಬರ್ಗರ್ ಸ್ಯಾಂಡ್ವಿಚ್ ರೆಡಿ. ಎಗ್ ಸ್ಯಾಂಡ್ವಿಚ್ ರೆಡಿ, ಗ್ಯಾರಂಟಿ ಫಿಕ್ಸ್. ಇದಕ್ಕಿನ್ನ ಒಂಚೂರು ಮಯೋನೀಸು ಸಾಸ್ ಎಲ್ಲ ಹಾಕಿದ್ರೆ ಇನ್ನು ಚೆನ್ನಾಗಿ ಬಂದಿರೋದು. ನಮ್ಮ ಕಿಚನ್ ಚಿಕ್ಕದು. ಸಾಕು, 2 ಸ್ಲೈಸು ಸಾಕು ಸಾಕು ಸಾಕು. ಎಲ್ಲಕ್ಕೋಸ್ ಕಟ್ ಮಾಡಿ ಹಾಕ್ಬೇಕಿತ್ತು. ಗುಡ್ಡು ವೆಯ್ಟ್ ಮಾಡ್ತಾ ಇದ್ದಾಳೆ ಪಾಪ. ಹಾ, ಟ್ರೈ ಮಾಡಿ ಇಬ್ರು. ಹಾ
ಅವಳಿಗೂ ಕೊಡು ಟ್ರೈ ಅಲ್ಲಿ ಚಿಕ್ಕ ಪ್ಲೇಟ್ ಐತೆ ಎತ್ಕೊತೀನಿ ತಟ್ಟೆ ಸ್ಟ್ಯಾಂಡಲ್ಲಿ. ಅದು ಇವಾಗ ಹಂಗೆ ಸ್ವಲ್ಪ ಹೆಂಗ್ ಬಂದಿದೆ ಗುಡ್ಡು ಟ್ರೈ ಮಾಡ್ತಾರೆ. ನಂಗೊಂದು ಬೈಟ್ ತಿನ್ಸಿ ನೋಡೋಣ. ಅದಕ್ಕೆ ನಾನು ಹೇಳಿದ್ದು. ಚೆನ್ನಾಗಿಲ್ಲ. ಯಮ್ಮಿ ಯಮ್ಮಿ ಯಾವುದು ತಿನ್ಸು. ಅಯ್ಯೋ ಒಂದ್ ಬೈಟ್ ಇಡೀ ಚೆನ್ನಾಗಿ ತಿನ್ನೋಡು. ಇಡೀ ನಮ್ ಲಡ್ಡುಗ್ ತಿನ್ಸ್ತಾ. ಇದಕ್ ಚೆನ್ನಾಗಿಲ್ಲ ಅಂತ ಅದಕ್ಕೆ ಮಾಡ್ಕೋತಾರದ. ಅದಕ್ಕೆ ಅಟ್ಲೀಸ್ಟ್ ಒಂದು ಸಾಲ್ಟ್ ಚಿಲ್ಲಿ ಪೌಡರ್ ಅದು ಹಾಕೊಂಡಲ್ಲ. ಸಾಲ್ಟ್ ಚಿಲ್ಲಿ ಪೌಡರ್ ಲಡ್ಡುಗದು ನಿಂಗೆ ಬೇಕಾ? ಬೀಜ ಹಾಕೋದು, ಒಂದ್ ಕೆರೆದು ಬೀಜ ಆ ತಲೆ ಬಾಚಿರೋದು ನೋಡ. ಆಗ್ಲೇ ಹೆಂಗ್ ಮಾಡ್ಕೊಂಡು ಬಂದೇ ಬಿಟ್ಟೈತೆಲ್ಲ ಕೆಳಗಡೆ. ಯಾರ ಮನೆಗೆ ಹೋಗ್ತಾ ಇದೀವಿ ನಾವು? ಗಣಿ ಮನೆಗೆ. ಗಣಿ ಮನೆಗೆ ಹೋಗ್ತಾ ಇದ್ರಾ ಗೈಸ್? ಇದು ನಮ್ಮ ಅಪ್ಪ ಮುದ್ದಾಕಕ್ ನೋಡ್ತಾರೆ ಗೈಸ್. ಮುರ್ದಾಕ್ ಬಿಡ್ಬೇಕು ಅದನ್ನು. ಅದು ಅಲ್ಲಾಡ್ತಾ ಇದೆ ತಾನೆ, ಅದಕ್ಕೇನೆ ಅದನ್ನ ಮುರ್ದಾಕೋದು. ಇನ್ನೇನು ಹಂಗೆ ಇಟ್ಕೊಳಕ್ಕಾಗತ್ತಾ?